ಪ್ರಿಯ ವೀಕ್ಷಕರ, ಇಂದು ಮನೆಗೆ ಮಾಚಿದೇವ ಕಾರ್ಯಕ್ರಮದ ಪ್ರಯುಕ್ತ ದಾವಣಗೆರೆಯಲ್ಲಿ ಅದ್ಧೂರಿಯಾದ ಕಾರ್ಯಕ್ರಮ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಸಮುದಾಯದ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನ ಸಲ್ಲಿಸಲಾಯಿತು. ಇದೇ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಪ್ರೀತಿಯ ಜಗದ್ಗುರು ಮಡಿವಾಳ ಮಾಚಿದೇವ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಯಾದಂಥ ಡಾಕ್ಟರ್ ಬಸವ ಮಾಚಿದೇವ ಮಹಾಸ್ವಾಮೀಜಿಯವರು ಸಮುದಾಯವನ್ನು ಉದ್ದೇಶಿಸಿ ಹಾಗೂ ಕಾರ್ಯಕ್ರಮದ ಉದ್ದೇಶಗಳನ್ನು ತಿಳಿಸಿದ್ದು ಹೀಗೆ. ಎಲ್ಲ ಅವನು ಹುಟ್ಟಿದಾಗಿಂದ ಹಿಡ್ಕೊಂಡು ಇವತ್ತು ನನ್ನ ಮಟ್ಟಕ್ಕೆ ಬಂದಿದ್ದೇನೆ. ನನ್ನ ಮಟ್ಟದಲ್ಲಿ ಒಂದು ಚೇರ್ ಮೇಲೆ ಕೂತ್ಕೊಳ್ಳೋಕ್ಕೆ ಇವತ್ತು ಅವಕಾಶ ಆಗಿದೆ. ₹1 ಅವನಿಗೋಸ್ಕರ ನಾನು ಖರ್ಚು ಮಾಡಿಲ್ಲ ಅಂತ. ಅದ್ರ ಜೊತೆಲಿ ಒಂದು ಮಾತನ್ನ ಹೇಳಿದ್ರು ಅವರು. ನನ್ನ ಮಗನಿಗೆ ಅವನ ನಿರ್ಧಾರ ಏನ್ ಮಾಡ್ತಾನೋ ಅವನ ನಿರ್ಧಾರ. ಆದ್ರೆ ನಾನೊಂದು ಮಾತು ಹೇಳಿ, ಕೆಲಸ ಮಾಡಬೇಕು ಅಂತೇಳಿ ಯೋಚನೆ ಮಾಡಬಾರ್ದು. ಅವ್ನು ಡಾಕ್ಟರ್ ಆಗದೇ ಇದ್ರೂ ಚಿಂತೆ ಇಲ್ಲ, ಇಂಜಿನಿಯರ್ ಆಗದೇ ಇದ್ರೂ ಚಿಂತೆ ಇಲ್ಲ, ನೀವೆಲ್ಲ ಆಗಬೇಕು ಅಂತ ಬಯಸುವಂಥವ್ರು ಆಗ್ಲಿ. ಆದ್ರೆ ಕೊನೆಯ ಒಂದು ಸಾರಾಂಶ ಏನು ಅಂತಂದ್ರೆ, ನಾಳೆ ದಿವಸ ನಾನು ಏನ್ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡುವ. ಆ ಕಾರಣಕ್ಕೆ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಈಗಾಗಲೇ ಉಪನ್ಯಾಸಕರು ಹೇಳ್ತಾ ಇದ್ರು, ಬಹುಶಃ ಮಕ್ಕಳನ್ನ ಸ್ವತಂತ್ರವಾಗಿ ಬೆಳೆಸ್ಬೇಕು. ನಾವು ಅವ್ರು ಇಷ್ಟದ ರೀತಿಯಲ್ಲಿ ಬೆಳೆಸುವಂತ ಕೆಲಸ ಆದ್ರೆ ಖಂಡಿತ ಎಲ್ಲ ವಿಧಗಳಲ್ಲೂ ಕೂಡ ಸಮುದಾಯ ಬೆಳೆಯಲಿಕ್ಕೆ ಅವಕಾಶ ಆಗುತ್ತೆ ಅಂತ. ನಾವೆಲ್ಲರೂ ಕೂಡ ಪ್ರತಿಯೊಬ್ರು ನಾಳೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಬಾರ್ದು. ನಾಳೆ ಕೆಲಸ ಇಟ್ಕೊಂಡೆ ಇವತ್ತು ತೀರ್ಮಾನ ಮಾಡ್ಬೇಕು. ನಾಳೆ ದಿವಸ ಏನ್ ಕೆಲಸ ಮಾಡ್ಬೇಕು ಅಂತ ಇವತ್ತೇ ಮಾಡ್ಬೇಕು. ಅಂದ್ರೆ ಪರಿಶ್ರಮ ನಮ್ಮನ್ನ ಬೆಳೆಸುತ್ತೆ ಹೊರತು ಯಾವಾಗಲೂ ಕೂಡ ನಮ್ಮನ್ನು ಬೆಳೆಸೋದಿಲ್ಲ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳ್ಬೇಕು. ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿ, ಯಾವುದೇ ರಂಗದಲ್ಲಿ ನೀವು ಮುಂದುವರಿರಿ, ಆದ್ರೆ ಬಹಳ ಮುಖ್ಯವಾಗಿ ನಿಮ್ಮ ಪರಿಶ್ರಮ ಪ್ರಯತ್ನ ಏನಿದೆಯಲ್ಲ ಅದು ನಿಮಗೆ ಪ್ರತಿಫಲವನ್ನ 100ಕ್ಕೆ 100ರಷ್ಟು ಕೊಡುತ್ತೆ ಅನ್ನುವಂಥ ವಿಶ್ವಾಸ ನನಗಿರುವಂಥದ್ದು ಅನ್ನುವಂಥದ್ದು. ಆ ಕಾರಣ ನಾವೆಲ್ಲ ಪ್ರಯತ್ನದ ಪೂರ್ವಕವಾಗಿ, ವಿಶ್ವಾಸದ ಮೂಲಕವಾಗಿ, ನಮ್ಮ ನಿರಂತರವಾಗಿರುವಂತಹ ಸಾಧನೆಯ ಮೂಲಕವಾಗಿ ನಮ್ಮೆಲ್ಲ ಸಮುದಾಯಗಳು ಇವತ್ತು ಮುಂದೆ ಬರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನಾವೊಂದಿಷ್ಟು ಸಂಘಟಿತರಾಗಬೇಕು. 3 ಉದ್ದೇಶ ಇಟ್ಕೊಂಡು ಇವತ್ತು ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಟ್ಟಿರುವಂಥದ್ದು. ಬೇಗ ಮುಗಿಸ್ತೀವಿ, ಸಮಯ ಆಗಿದೆ. 3 ಉದ್ದೇಶಗಳೇನು ಅಂತಂದ್ರೆ, ಎಲ್ಲ ಇಡೀ ರಾಜ್ಯವನ್ನು ಪ್ರವಾಸ ಮಾಡ್ತಿರುವಂತಹ 3 ಉದ್ದೇಶಗಳು. ಒಂದು, ನಮ್ಮ ಮುಂದಿನ ಪೀಳಿಗೆಯನ್ನ ನೆಕ್ಸ್ಟ್ ಜನರೇಷನ್ ಇದನ್ನ ಚೆನ್ನಾಗಿ ಕಾಪಾಡ್ಕೋಬೇಕು ನಾವು. ಯಾಕಂದ್ರೆ ಇದೆಲ್ಲ ಹಿರಿಕರಿದ್ದೀವಿ ನಾವೆಲ್ಲ, ಎಲ್ಲ ಹಿರಿಕರಿದ್ದೀವಿ. ನೆಕ್ಸ್ಟ್ ನೀವು ಆದ ನಂತರ ಯಾರು ಅಂತ ಕೇಳಿದ್ರೆ ಯಾರು ಇಲ್ಲ. ನಮ್ಮ ಸಮುದಾಯ ಕಟ್ಟೋರು ಯಾರು, ಹಾಸ್ಟೆಲ್ ಕಟ್ಟೋರು ಯಾರು, ಸಮುದಾಯ ಏನು ವಿದ್ಯಾರ್ಥಿ ನಿಲಯಗಳು ಯಾರಿಲ್ಲ. ಸಮಾಜಕ್ಕೋಸ್ಕರ ಕೆಲಸ ಮಾಡೋರು ಯಾರು ಅಂತ ಕೇಳಿದ್ರೆ ಯಾರು ಕೂಡ ಬರೋದಿಲ್ಲ. 40, 50 ವರ್ಷ, 60 ವರ್ಷ ಈ ದಿನಮಾನಗಳಲ್ಲಿರುವಂತ ಏನು ಜನರೇಷನ್ಗೆ ಬರುವಂತ ಕೆಲಸವನ್ನು ಮಾಡೋದಿಲ್ಲ. ಯಾಕೆ ಅಂತಂದ್ರೆ ನಾವು ನಮ್ಗೇನು ಸಮುದಾಯ ಮಾಡ್ತು ಅಂತ ನಾವು ಕೇಳ್ತೀವಿ. ಸಹಜವಾಗಿ ನಮ್ಮ ಸಮಾಜ ನಮ್ಗೇನ್ ಮಾಡಿದ್ರು ಅಂತ ನಾವು ಕೇಳಿದಾಗ ಯಾರು ಬರ್ಲಿಕ್ಕೆ ತಯಾರಿದೆ, ಯಾರು ಬಂದು ಕೆಲಸ ಮಾಡ್ಲಿಕ್ಕೆ ಯಾವಂತದ್ದು. ಆ ಕಾರಣಕ್ಕೆ ಇವತ್ತು ಪ್ರತಿಭಾ ಪುರಸ್ಕಾರಗಳನ್ನು ಮಾಡಿ ನಮ್ಮ ಮಕ್ಕಳಿಗೆ ಅತಿ ಹೆಚ್ಚು ಶಿಕ್ಷಣವನ್ನ ಕೊಡಿಸುವಂತ ಕೆಲಸ ಆಗಬೇಕು. ವೃತ್ತಿಪರವಾಗಿರುವಂತ ಕೆಲಸಗಳನ್ನ ಬದಿಗೊತ್ತಿ ಬಹಳ ಯಾವುದೇ ಸಮುದಾಯದ ವೃತ್ತಿಪರವಾಗಿರುವಂತ ಕೆಲಸ ಎಷ್ಟು ಅಂದ್ರೆ 5 ವರ್ಷ ಅಷ್ಟೇ. ಎಲ್ಲರೂ ಕೂಡ ಇವತ್ತು ಕಮರ್ಷಿಯಲ್ ಇರುವಂತ ಕೆಲಸ ಈ ಸಮುದಾಯದ್ದು ಅನ್ನುವಂಥದ್ದು ಏನಿದೆ ಅವೆಲ್ಲವೂ ಕೂಡ ಸಾರ್ವಜನಿಕ ಆಗ್ತಾ ಇರುವಂಥದ್ದು. ಹಾಗಾಗಿ ಮುಂದಿನ ನಮ್ಮ ಅಜೆಂಡಾ ಏನು, ಗುರಿ ಏನು ಅಂತಂದ್ರೆ, ನಮ್ಮ ಉದ್ದೇಶ ಏನು ಅಂತಂದ್ರೆ, ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸ್ಬೇಕು. ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೊಡುವಂತ ಒಂದು ಪ್ರಯತ್ನ ಮೊದಲನೇ ಅಂಶ. 2ನೇ ಅಂಶ ಏನು ಅಂತಂದ್ರೆ, 40-50 ವರ್ಷ